ಆರಾಧನಾ ಸಮಯ. ಆರಾಧನಾ ಸಮಯ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವ ಹಾಗೆ ಪ್ರಾರ್ಥನೆಯೊಂದಿಗೆ ನಾವು ಪ್ರಾರಂಭಿಸೋಣ. ಪರಿಶುದ್ಧನಾದ ದೇವರೇ, ಈ ಒಳ್ಳೆಯ ಜಾವಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. ಈ ದಿನಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ ದೇವರೇ. ನಾವು ದೇವರ ವಾಕ್ಯವನ್ನು ಆಲಿಸಲು ಹೊರಟಿರುವಾಗ ನಿನ್ನ ಆತ್ಮನು ನಮ್ಮೊಟ್ಟಿಗೆ ಮಾತನಾಡಲಿ. ನಮ್ಮ ಹೃದಯ ಮನಸ್ಸುಗಳನ್ನು ತೆರೆದು ನೀನು ಮಾತನಾಡು ಕರ್ತನೆ. ನಿನ್ನ ಜ್ಞಾನವನ್ನು ನಮಗೆ ಅನುಗ್ರಹಿಸು. ನಿನ್ನ ಕೃಪೆ ನಮ್ಮೊಟ್ಟಿಗಿರಲಿ. ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಪ್ರೀತಿಯುಳ್ಳ ದೇವರೇ, ಆಮೇನ್. ನಮ್ಮ ಈ ಪರಿಶುದ್ಧವಾದ ಆರಾಧನೆಯನ್ನು ಆರಂಭ ಮಾಡುವ ಹಾಗೆ ಆರಂಭದ ಸಂಗೀತವನ್ನು ಹಾಡಿಕೊಳ್ಳೋಣ. ನಮ್ಮ ಕಣ್ಣುಗಳನ್ನು ಮುಚ್ಚಿದವರಾಗಿ ನಾವು ಕಳೆದ ದಿನಮಾನಗಳಲ್ಲಿ ಮಾಡಿರುವಂಥ ಪಾಪಗಳನ್ನು ದೇವರ ಮುಂದೆ ಅರಿಕೆ ಮಾಡೋಣ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ನಾವು ಮೌನವಾಗಿದ್ದು ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ಸರ್ವಶಕ್ತನಾದ ದೇವರಿಗೆ ನಮ್ಮ ಪಾಪಗಳನ್ನು ವಿನಯದೊಡನೆ ಅರಿಕೆ ಮಾಡೋಣ.
ಸರ್ವಶಕ್ತನಾದ ಅತಿ ಕನಿಕರವುಳ್ಳ ದೇವರೇ, ನಾವು ತಪ್ಪಿಸಿಕೊಂಡ ಕುರಿಗಳಂತೆ ನಿನ್ನ ಮಾರ್ಗವನ್ನು ಬಿಟ್ಟು ತಿರುಗಾಡಿದ್ದೇವೆ. ಹೆಚ್ಚಾಗಿ ನಮ್ಮ ಇಷ್ಟಾನುಸಾರವೇ ನಡೆದಿದ್ದೇವೆ. ನಿನ್ನ ಪವಿತ್ರ ಆಜ್ಞೆಗಳನ್ನು ಮೀರಿದ್ದೇವೆ. ಮಾಡತಕ್ಕದನ್ನು ಮಾಡದೆ ಮಾಡಬಾರದನ್ನು ಮಾಡಿದ್ದೇವೆ. ನಮ್ಮಲ್ಲಿ ಯಾವ ಸ್ವಸ್ಥತೆಯೂ ಇಲ್ಲ. ನೀನಾದರೂ ಕರ್ತನೇ, ನೀಚ ಪಾಪಿಗಳಾದ ನಮ್ಮನ್ನು ಕರುಣಿಸು. ನಮ್ಮ ತಪ್ಪುಗಳನ್ನು ಅರಿಕೆ ಮಾಡುವವರಿಗೆ ಕೃಪೆ ತೋರಿಸು. ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ನೀನು ಮನುಷ್ಯರಿಗೆ ಮಾಡಿರುವ ವಾಗ್ದಾನಗಳ ಮೇರೆಗೆ ಪಶ್ಚಾತ್ತಾಪ ಪಡುವವರನ್ನು ಉದ್ಧರಿಸು. ಬಹು ಕನಿಕರವುಳ್ಳ ದೇವರೇ, ನಿನ್ನ ಪವಿತ್ರ ನಾಮಕ್ಕೆ ಮಹಿಮೆ ಉಂಟಾಗುವಂತೆ ನಾವು ಇನ್ನು ಮೇಲೆ ದೇವಭಕ್ತಿಯು, ನೀತಿಯು, ಸ್ವಸ್ಥಚಿತ್ತವೂ ಉಳ್ಳವರಾಗಿ ಜೀವಿಸುವ ಹಾಗೆ ಆತನ ನಿಮಿತ್ತ ಸಹಾಯ ದಯಪಾಲಿಸು. ಆಮೆನ್. ನಮ್ಮ ಪಾಪಗಳನ್ನು ಒಪ್ಪಿಕೊಂಡಂತ ನಾವು ನಮ್ಮ ದೇವರಿಂದ ಸಿಗುವಂಥ ಪಾಪ ಕ್ಷಮೆಯನ್ನು ಹೊಂದಿಕೊಳ್ಳೋಣ. ಸರ್ವಶಕ್ತನಾದ ಮಹಾಕರುಣೆಯುಳ್ಳ ಕರ್ತನು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಪರಿಹರಿಸಿ ಬಾಳನ್ನು ತಿದ್ದುಕೊಳ್ಳುವುದಕ್ಕೆ ಸಮಯವನ್ನು ಪವಿತ್ರಾತ್ಮನಿಂದ ಆಗುವ ಸುಪ್ರೇರಣೆಯನ್ನು ಆದರಣೆಯನ್ನು ನಮಗೆ ದಯಪಾಲಿಸಲಿ. ಆಮೇನ್. ದೇವರನ್ನ ಸ್ತುತಿಸುವ ಹಾಗೆ ಸಂಕೀರ್ತನೆಯನ್ನ ಹಾಡಿಕೊಳ್ಳೋಣ. ಸೃಷ್ಟಿಶ ಸತ್ಪ್ರಭುವೇ, ಎಲ್ಲ ಜೀವ ಚಲನೆಗಳ ನೆಲೆಯೇ. ದೇವ ಸೃಷ್ಟಿಶ ಸತ್ಪ್ರಭುವೇ, ಎಲ್ಲ ಜೀವ ಚಲನೆಗಳ ನೆಲೆಯೇ. ಈ ವಿಶ್ವದೊಳು ನಾವ ಜೀವ ತರುವವ ನೀನೆ. ಈ ವಿಶ್ವದೊಳು ನಾವ ಜೀವ ತರುವವ ನೀನೆ. ಭಾವಿಸೆ ದೀನರ ಪಾದ್ಬಂಧವನು ನೀನೆ. ಭಾವಿಸೆ ದೀನರ ಪಾದ್ಬಂಧವನು ನೀನೆ. ದೇವ ಸೃಷ್ಟಿಶ ಸತ್ಪ್ರಭುವೇ, ಎಲ್ಲ ಜೀವ ಚಲನೆಗಳ ನೆಲೆಯೇ. ಕಾಲಾತೀತ ನಿತ್ಯ ಪುರುಷ, ನಿನ್ನ ಪಾಲನೆಯೇ ನಮ್ಮ ಹರುಷ. ಕಾಲಾತೀತ ನಿತ್ಯ ಪುರುಷ, ನಿನ್ನ ಪಾಲನೆಯೇ ನಮ್ಮ ಹರುಷ. ಮೇಲಾದ ಶಾಂತಿಯ ಭದ್ರಸ್ಥಾನವು ನೀನೆ. ಮೇಲಾದ ಶಾಂತಿಯ ಭದ್ರಸ್ಥಾನವು ನೀನೆ. ಕಾಲ ಕಾಲಕ್ಕೆ ಭಕ್ತ ಬಳಿಗಾಶ್ರಯನು ನೀನೆ. ಕಾಲ ಕಾಲಕ್ಕೆ ಭಕ್ತ ಬಳಿಗಾಶ್ರಯನು ನೀನೆ. ದೇವ ಸೃಷ್ಟಿಶ ಸತ್ಪ್ರಭುವೇ, ಎಲ್ಲ ಜೀವ ಚಲನೆಗಳ ನೆಲೆಯೇ. ಚಲಿಸುತ್ತ ನಿನಗಾಗಿ ದೇವಾ, ನಿನ್ನೊಳ್ ಸೆಲೆಮೆ ಶ್ರಮಿಸಿ ಬಾಳ್ವೆವೆಂದು. ಚಲಿಸುವ ನಿನಗಾಗಿ ದೇವಾ, ನಿನ್ನೊಳ್ ಸೆಲೆಮೆ ಶ್ರಮಿಸಿ ಬಾಳ್ವೆವೆಂದು. ನೆಲೆಯಾದಾಗಿರುವೆ ನೀನೆ ಮಗೆ ನಿರಂತರ. ನೆಲೆಯಾದಾಗಿರುವೆ ನೀನೆ ಮಗೆ ನಿರಂತರ. ಬಲರೂಪ ನೀನಿರೆ ಮಗವ ಕೊರತೆಯು. ಬಲರೂಪ ನೀನಿರೆ ಮಗವ ಕೊರತೆಯು. ದೇವ ಸೃಷ್ಟಿಶ
ಸತ್ಪ್ರಭುವೇ ಎಲ್ಲ ಜೀವ ಚಲನೆಗಳ ನೆಲೆಯೇ ದೇವ ಸೃಷ್ಟಿಶ ಸತ್ಪ್ರಭುವೇ ಎಲ್ಲ ಜೀವ ಚಲನೆಗಳ ನೆಲೆಯೇ ಈ ವಿಶ್ವದೊಳು ನವ ಜೀವ ತರುವವ ನೀನೇ ಈ ವಿಶ್ವದೊಳು ನವ ಜೀವ ತರುವವ ನೀನೇ ಭಾವಿಸೆ ದೀನರ ಬಾಂಧವನು ನೀನೇ ಭಾವಿಸೆ ದೀನರ ಬಾಂಧವನು ನೀನೇ ದೇವ ಸೃಷ್ಟಿಶ ಸತ್ಪ್ರಭುವೇ ಎಲ್ಲ ಜೀವ ಚಲನೆಗಳ ನೆಲೆಯೇ. ಕರ್ತನಲ್ಲಿ ಪ್ರೀತಿಯುಳ್ಳವರೇ, ಈ ದಿನದಲ್ಲಿ ದಕ್ಷಿಣ ಭಾರತ ಸಭಾ ಪ್ರಾಂತ್ಯ ನಮಗೆ ಕೊಟ್ಟಿರ್ತಕ್ಕಂಥ ಮುಖ್ಯ ಪ್ರಸ್ತಾಪ ಸಬ್ಬತ್ ಸೃಷ್ಟಿಯ ಪರಿಪೂರ್ಣತೆಯೆಡೆಗೆ ನಡೆಸುತ್ತದೆ ಎಂಬುದಾಗಿ. ಈ ಒಂದು ಶೀರ್ಷಿಕೆಯ ಬಗ್ಗೆ, ಪ್ರಸ್ತಾಪದ ಬಗ್ಗೆ ನಾವು ಈ ದಿನದಲ್ಲಿ ಧ್ಯಾನ ಮಾಡಲಿಕ್ಕೆ ಹೊರಟಿದ್ದೇವೆ. ಸಬ್ಬತ್ ಎಂದು ಹೇಳುವಾಗ ನಾವು ಹಳೆಯ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ಯರು ಸಬ್ಬತ್ ದಿನವನ್ನು ಆಚರಿಸಿಕೊಂಡು ಬಂದದನ್ನು ನೋಡ್ತೇವೆ. ವಿಶೇಷವಾಗಿ ವಿಮೋಚನ ಕಾಂಡ 20ನೇ ಅಧ್ಯಾಯವನ್ನು ನಾವು ತೆಗೆದು ನೋಡುವಾಗ ದಶಾಜ್ಞೆಗಳಲ್ಲಿ ಒಂದು ಆಜ್ಞೆ ಸಬ್ಬತ್ ದಿನವನ್ನು ದೇವರ ದಿನವೆಂದು ಆಚರಣೆಗೆ ತರಲಿಕ್ಕೆ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು ಎಂಬುದಾಗಿ. ಒಂದು ನಿದರ್ಶನ, ಒಂದು ಕಥೆಯನ್ನು ಹೇಳಬೇಕು ಅಂದರೆ, ಇವತ್ತಿನ ದಿನಗಳಲ್ಲಿ ನಾವು ನೋಡಬೇಕಾದ್ರೆ ಡಾಕ್ಟರ್ಸ್ ನಮಗೆಲ್ಲ ಗೊತ್ತಿದ್ದಾರೆ. ವೈದ್ಯರು ಒಂದು ವೇಳೆ ವಿಶ್ರಾಂತಿನ ತೆಗೆದುಕೊಳ್ಳದೆ ನಿರಂತರವಾಗಿ ಕೆಲಸ ಮಾಡ್ತಿದ್ರೆ ಏನಾಗ್ತದೆ ಅಂತ ಒಮ್ಮೆ ನಾವು ಯೋಚನೆ ಮಾಡಿ ನೋಡೋಣ. ವೈದ್ಯರು ನಿರಂತರವಾಗಿ ಕೆಲಸ ಮಾಡ್ತಾ ಹೋದರೆ ಅವರು ಪೇಷಂಟ್ಗಳಿಗೆ ಸರಿಯಾಗಿ ಔಷಧಿಗಳನ್ನು ಅಥವಾ ಸರಿಯಾದ ಡೋಸೇಜ್ಗಳನ್ನು ಕೊಡಲಿಕ್ಕೆ ಮರ್ತೋಗ್ಬಿಡ್ತಾರೆ. ಪ್ರತಿಯೊಂದು ವ್ಯಕ್ತಿಗೂ, ಪ್ರತಿಯೊಂದು ಮನುಷ್ಯನಿಗೂ ವಿಶ್ರಾಂತಿ ತುಂಬ ಮುಖ್ಯವಾದಂತಹ ಒಂದು ವಿಷಯ. ನಾವು ಆದಿಕಾಂಡ 1ನೇ ಅಧ್ಯಾಯ 31ನೇ ವಾಕ್ಯ ಮತ್ತು 2ನೇ ಅಧ್ಯಾಯ 1ರಿಂದ 4ನೇ ವಾಕ್ಯಗಳನ್ನು ನಾವು ಓದಿ ನೋಡುವಾಗ ದೇವರು ತನ್ನ ಸೃಷ್ಟಿಯ ಕಾರ್ಯವನ್ನು ಮುಗಿಸಿಬಿಟ್ಟು 7ನೆಯ ದಿನದಲ್ಲಿ ವಿಶ್ರಮಿಸಿಕೊಂಡದ್ದರಿಂದ ಆ ದಿನವನ್ನು ಪರಿಶುದ್ಧ ದಿನವಾಗಿರಲಿ ಅಂತ ಆಶೀರ್ವದಿಸಿದ್ರು ಅಂತ ನೋಡ್ತೇವೆ. ದೇವರು 6 ದಿನಗಳ ಕಾಲ ಎಲ್ಲವನ್ನು ಸೃಷ್ಟಿ ಮಾಡಿ ನಂತರ 7ನೆಯ ದಿನ ಸೃಷ್ಟಿಯು ಪರಿಪೂರ್ಣವಾಯಿತು ಎಂದು ಹೇಳಿ ಆತನು ವಿಶ್ರಾಂತಿಯನ್ನು ತೆಗೆದುಕೊಳ್ಳುವುದನ್ನು ನಾವು ನೋಡ್ತೇವೆ. ಇಲ್ಲಿ ಯಾವುದೇ ಒಂದು ವಿಷಯ, ಯಾವುದೇ ಒಂದು ಸಂಗತಿ ಪರಿಪೂರ್ಣವಾದಾಗ ಅದನ್ನು ನಾವು ವಿಶ್ರಾಂತಿ ತೆಗೆದುಕೊಳ್ಬೇಕಾಗ್ತದೆ. ಇವತ್ತು ನಾವು ಕ್ರೈಸ್ತರಲ್ಲಿ ಅನೇಕರು ಸಬ್ಬತ್ ದಿನವನ್ನು ಸರಿಯಾಗಿ ಅದನ್ನು ಆಚರಿಸದೇ ಇರೋದನ್ನು ನೋಡ್ತೇವೆ. ಆದರೆ ನೀವು ಯಹೂದ್ಯರನ್ನು ನೋಡುವುದಾದರೆ, ಇವತ್ತಿನ ದಿನಗಳಲ್ಲಿ ನೀವು ಯಹೂದ್ಯ ಜನರು ಯಾವ ರೀತಿಯಾಗಿ ಅವರು ಸಬ್ಬತ್ ದಿನವನ್ನು ಆಚರಿಸ್ತಾರೆ ಅಂತ ನೋಡಿದ್ರೆ ತುಂಬ ಸ್ಟ್ರಿಕ್ಟಾಗಿ ಅವರು ಸಬ್ಬತ್ ದಿನವನ್ನು ಆಚರಿಸೋದನ್ನು ನಾವು ನೋಡ್ತೇವೆ. ಆದರೆ ನಾವುಗಳು ವಿಶ್ರಾಂತಿಯನ್ನು ತೆಗೆದುಕೊಳ್ಳೋದನ್ನು ಮರೆತುಬಿಟ್ಟು ನಮ್ಮದೇ ಆದಂತಹ ಕೆಲಸಗಳಲ್ಲಿ, ನಮ್ಮದೇ ಆದಂತಹ ಒಂದು ಯೋಚನೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡು ಬಿಡ್ತೇವೆ. ನಾವು ಇಬ್ರಿಯದವರಿಗೆ ಬರೆದಂತಹ ಪತ್ರಿಕೆ 4ನೇ ಅಧ್ಯಾಯ 2ರಿಂದ 11ನೇ ವಾಕ್ಯದವರೆಗೂ ನಾವು ಓದುವಾಗ ಇಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ನಾವು ವಿಧೇಯರಾಗಿದ್ದು ನಂಬಿಕೆಯಿಂದ ಮುಂದೆ ಸಾಗಬೇಕಾಗ್ತದೆ ಎಂಬುದಾಗಿ. ನೀವು 2ನೇ ವಾಕ್ಯದಿಂದ ಓದುವಾಗ ಅಲ್ಲಿ ಮತ್ತೊಮ್ಮೆ ಈ ಒಂದು ದೇವರು 6 ದಿನಗಳ ಕಾಲ ಎಲ್ಲ ಒಂದು ಸೃಷ್ಟಿಯನ್ನು ಸೃಷ್ಟಿಸಿ 7ನೇ ದಿನ ವಿಶ್ರಾಂತಿ ತೆಗೆದುಕೊಳ್ಳುವುದನ್ನು ಮತ್ತೊಮ್ಮೆ ಪ್ರಸ್ತಾಪ ಮಾಡುವುದನ್ನು ನಾವು ನೋಡ್ತೇವೆ. ಇಲ್ಲಿ ವಿಶೇಷವಾಗಿ ನೋಡಬೇಕಾಗಿರೋದು ಏನಂತ ಹೇಳಿದ್ರೆ, ಇವರು ನನ್ನ ವಿಶ್ರಾಂತಿಯಲ್ಲಿ ಸೇರುವುದೇ ಇಲ್ಲವೆಂದು ಹೇಳಿದ್ದಾನೆ. ಹೀಗಿರಲಾಗಿ ಆ ವಿಶ್ರಾಂತಿಯಲ್ಲಿ ಕೆಲವರು ಸೇರಬೇಕೆಂಬುವ ಮಾತು ಇನ್ನೂ ಇರುವುದರಿಂದಲೂ ಮೊದಲು ಶುಭವರ್ತಮಾನವನ್ನು ಕೇಳಿದವರು ಅವಿಧೇಯರಾದ ಕಾರಣ ಅವರಲ್ಲಿ ಸೆರೆ ಹೋದದ್ದರಿಂದ ಬಹುಕಾಲ ಹೋದ ನಂತರ ಆತನು ದಾವೀದನ ಬಾಯಿಂದ ಮಾತಾಡಿ ಇವತ್ತೇ ಎಂದು ಒಂದಾನೊಂದು ದಿವಸವನ್ನು ಗೊತ್ತು ಮಾಡುತ್ತಾನೆ ಎಂಬುದಾಗಿ.
ಅನೇಕ ಬಾರಿ ನಾವು ಏನು ಮಾಡ್ತೇವೆ, ದೇವರಿಗೆ ವಿಧೇಯರಾಗಿರದೆ ನಮ್ಮ ಹೃದಯಗಳನ್ನು ನಾವು ಕಠಿಣ ಮಾಡಿಕೊಂಡು ನಾವು ನಮ್ಮದೇ ಆದಂತಹ ಕಾರ್ಯಗಳಲ್ಲಿ ನಾವು ತೊಡಗಿಸ್ಕೊಳ್ತೇವೆ. ದೇವರು ಕೊಡ್ತಕ್ಕಂಥ ವಿಶ್ರಾಂತಿ, ದೇವರು ಕೊಡ್ತಕ್ಕಂಥ ಸಮಾಧಾನ, ದೇವರು ಕೊಡ್ತಕ್ಕಂತಹ ಒಂದು ಸಂತೋಷವನ್ನು ನಾವು ತೆಗೆದುಕೊಳ್ಳಿಕ್ಕೆ ಅಥವಾ ಪಡೆದುಕೊಳ್ಳಿಕ್ಕೆ ಅನೇಕ ಬಾರಿ ನಮ್ಮನ್ನು ನಾವು ಮರೆತು ಮುಂದೆ ಹೋಗ್ತಾ ಇರ್ತೇವೆ. ಸೊ ಈ ಇಬ್ರಿಯದವರಿಗೆ ಬರೆದ ಪತ್ರಿಕೆಯಲ್ಲಿ ದೇವರ ದಾಸನು ನಮಗೆ ಮತ್ತೊಮ್ಮೆ ಜ್ಞಾಪಕ ಮಾಡ್ತಾ ಇದ್ದಾನೆ, ನೀವು ವಿಧೇಯರಾಗಿ ಮಾತ್ರ ಇಲ್ಲದೆ ನಂಬಿಕೆಯಿಂದ ಮುಂದೆ ಸಾಗಬೇಕು ಎಂಬುದಾಗಿ. ದೇವರ ವಿಶ್ರಾಂತಿಯನ್ನು ನಂಬಿಕೆಯಿಂದ ಪಡೆದುಕೊಳ್ಬೇಕು. ಆತನು ಕೊಟ್ಟಿರ್ತಕ್ಕಂಥ ಶುಭ ವರ್ತಮಾನವನ್ನು ನಾವು ಮುಂದೆ ತೆಗೆದುಕೊಂಡು ಹೋಗಲಿಕ್ಕೆ ಪ್ರಯತ್ನ ಪಡಬೇಕು ಎಂಬುದಾಗಿ ದೇವರ ದಾಸನು ನಮಗೆ ಜ್ಞಾಪಕ ಮಾಡುವುದನ್ನು ನಾವು ಈ ಪತ್ರಿಕೆಯಲ್ಲಿ ನೋಡ್ತೇವೆ. ಅದೇ ರೀತಿಯಾಗಿ ಈ ದಿನಕ್ಕೆ ನೇಮಕವಾಗಿರ್ತಕ್ಕಂಥ ಸುವಾರ್ಥ ಪಾರಾಯಣದಲ್ಲಿ ನಾವು ನೋಡ್ತೇವೆ, ಸಬ್ಬತ್ ಯಾವ ರೀತಿಯಾಗಿ ನಮ್ಮನ್ನು ಮುನ್ನಡೆಸ್ತದೆ ಎಂಬುದಾಗಿ. ಮಾರ್ಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ 1ರಿಂದ 6ನೇ ವಾಕ್ಯವನ್ನು ನಾವು ನೋಡಬೇಕಾದ್ರೆ, ಯೇಸು ಕ್ರಿಸ್ತನು ಸಭಾಮಂದಿರದಲ್ಲಿ ಒಂದು ಕೈ ಬತ್ತಿ ಹೋದ ವ್ಯಕ್ತಿಯನ್ನು ಆತನು ಸ್ವಸ್ಥ ಮಾಡ್ತಕ್ಕಂಥ ಒಂದು ನಿದರ್ಶನವನ್ನು ನಾವು ನೋಡ್ತೇವೆ. ಇಲ್ಲಿ ಪರಿಸಾಯರು, ಸದ್ದುಕಾಯರು, ಯಾರು ಶಾಸ್ತ್ರಿಗಳು ಅಂತ ಅನ್ನಿಸ್ಕೊಂಡಿದ್ರೋ ಅವರೆಲ್ಲರೂ ಸಹ ಸಬ್ಬತ್ ದಿನವನ್ನು ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾಯಿದ್ರು. ಇವತ್ತು ಸಹ ನೀವು ಯಹೂದ್ಯರ ಮನೆಗಳಿಗೆ ಹೋದರೆ ಕೆಲವೊಂದು ಆರ್ಥೋಡಾಕ್ಸ್ ಯಹೂದ್ಯರು ಅವರು ಒಂದು ಸ್ವಿಚ್ಚನ್ನು ಕೂಡ ಆಫ್ ಮಾಡೋದಿಲ್ಲ ಅಂತೆ. ಅವರು ಎಲೆಕ್ಟ್ರಿಸಿಟಿನ ಯೂಸ್ ಮಾಡೋದಿಲ್ಲ. ನಾಳೆಗೆ ಏನು ಊಟ ಮಾಡಬೇಕು ಅಂತ ಇವತ್ತೇ ಅಡುಗೆ ಮಾಡಿ ಅದನ್ನು ಇಟ್ಟಿರ್ತಾರೆ ಅಂತ ಕೆಲವೊಂದು ಗೆಳೆಯರು ನನಗೆ ಹೇಳಿದ್ದನ್ನು ನಾನು ಈ ಸಂದರ್ಭದಲ್ಲಿ ಜ್ಞಾಪಕ ಮಾಡ್ಕೊಳ್ತೇನೆ. ಅದೇ ರೀತಿಯಾಗಿ ಈ ಪರಿಸಾಯರು ಯೇಸು ಕ್ರಿಸ್ತನ ಮೇಲೆ ತಪ್ಪು ಹೊರಿಸಬೇಕು ಅಂತ ಹೇಳಿಬಿಟ್ಟು, ನೋಡೋಣ ಯೇಸು ಸ್ವಾಮಿ ಈ ವ್ಯಕ್ತಿಯನ್ನು ಆತನು ಸ್ವಸ್ಥ ಮಾಡ್ತಾನೆ ಅಥವಾ ಏನು ಮಾಡ್ತಾನೆ ನೋಡುವ ಅಂತೇಳಿ ನೋಡ್ತಾ ಇರ್ತಾರೆ. ಆಗ ಯೇಸು ಕ್ರಿಸ್ತನು ಆ ಕೈ ಬತ್ತಿದ್ದವನನ್ನು ಕರೆದು ಬಾ ಅಂತ ಹೇಳಿ ಆತನು ಈ ರೀತಿಯಾಗಿ ಹೇಳ್ತಾನೆ, ಸಬ್ಬತ್ ದಿನದಲ್ಲಿ ಯಾವುದನ್ನು ಮಾಡುವುದು ನ್ಯಾಯ? ಮೇಲನ್ನು ಮಾಡುವುದೋ ಕೇಡನ್ನು ಮಾಡುವುದೋ, ಪ್ರಾಣವನ್ನು ಉಳಿಸುವುದೋ ಅಥವಾ ತೆಗೆಯುವುದೋ ಎಂದು ಹೇಳಲು ಅವರು ಸುಮ್ಮನಿದ್ದರು. ಆಗ ಆತನವರ ಮನಸ್ಸು ಕಲ್ಲಾಗಿರುವುದನ್ನು ಕಂಡು ದುಃಖಪಟ್ಟು ಕೋಪದಿಂದ ಸುತ್ತಲೂ ಅವರನ್ನು ನೋಡಿ ಆ ಮನುಷ್ಯನಿಗೆ ನೀನು ಕೈ ಚಾಚು ಅಂತ ಹೇಳುವುದನ್ನು ನಾವು ನೋಡ್ತೇವೆ. ಇಲ್ಲಿ ಕೋಪದಿಂದ ಕ್ರಿಸ್ತನು ಕೇಳ್ತಕ್ಕಂತಹ ಪ್ರಶ್ನೆಗಳು, ಸಬ್ಬತ್ತಿನದಲ್ಲಿ ಯಾವುದನ್ನು ಮಾಡುವುದು ನ್ಯಾಯ? ಅನೇಕ ಬಾರಿ ನಾವು ಸಹ ಏನು ಮಾಡ್ತೇವೆ, ಸಬ್ಬತ್ ದಿನದಲ್ಲಿ ಕೇವಲ ನಾವು ಸಭೆಗೆ ಹೋಗಿ ಬಂದರೆ ಆಯಿತು, ಚರ್ಚ್ನಲ್ಲಿ ಹೋಗಿ ದೇವರನ್ನು ಆರಾಧನೆ ಮಾಡಿ ಬಂದರೆ ಆಯಿತು ಅಂತ ಅಂದ್ಕೊಂಡು ಬಿಡ್ತೇವೆ. ಆದರೆ ಈ ಸಬ್ಬತ್ ದಿನ ಜೀವನವನ್ನು ನವೀಕರಿಸ್ತಕ್ಕಂಥ ಒಂದು ದಿನವಾಗಿದೆ. ದೇವರು ಸೃಷ್ಟಿಯನ್ನು ಆತನು ಸೃಷ್ಟಿಸಿ ಅದನ್ನು ಪರಿಪೂರ್ಣ ಮಾಡಿದ ಮೇಲೆ ವಿಶ್ರಾಂತಿ ತೆಗೆದುಕೊಂಡನು. ಮತ್ತು ನಾವು ಆತನಿಗೆ ವಿಧೇಯರಾಗಿರದೆ, ಆತನಲ್ಲಿ ನಂಬಿಕೆ ಇಡದೆ, ಆ ವಿಶ್ರಾಂತಿಯನ್ನು ಪಡೆದುಕೊಳ್ಳದೆ ದೇವರಿಂದ ದೂರ ನಾವು ಹೋಗ್ತಿರುವುದನ್ನು ನಾವು ಕಾಣ್ತೇವೆ. ಇಲ್ಲಿ ಕ್ರಿಸ್ತನು ಸಬ್ಬತ್ ದಿನವನ್ನು ಜೀವನ ಮತ್ತು ಜೀವನದ ನವೀಕರಣದ ಒಂದು ಭಾಗವಾಗಿ, ಜೀವನವನ್ನು ಹೇಗೆ ನಾವು ನವೀಕರಿಸಿಕೊಳ್ಳಬೇಕು ಎಂಬುದಾಗಿ ನಮಗೆ ತಿಳಿಸ್ಕೊಡುವುದನ್ನು ನಾವು ಅರ್ಥೈಸಿಕೊಳ್ಳಬೇಕಾಗ್ತದೆ. ಸಬ್ಬತ್ ಎಂದು ಹೇಳುವಾಗ ಕ್ರಿಸ್ತನನ್ನು ನಾವು ಮತ್ತೆ ಜ್ಞಾಪಕ ಮಾಡಿಕೊಳ್ತಕ್ಕಂಥ ಒಂದು ದಿನ. ವಿಶ್ರಾಂತಿಯಲ್ಲಿ ಇದ್ದು ನಾವು ಆತನನ್ನು ಸ್ತುತಿಸಿ, ಆತನು ಮಾಡಿದಂತಹ ಮೇಲುಗಳನ್ನು, ಆತನು ನಮ್ಮ ಜೀವಿತದಲ್ಲಿ ಮಾಡಿದಂತಹ ಉಪಕಾರಗಳನ್ನು ನಾವು ಸ್ಮರಿಸಬೇಕಾದಂತಹ ಒಂದು ದಿನ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗ್ತದೆ. ನಾವು ಸಬ್ಬತ್ ದಿನಗಳಲ್ಲಿ ಮಾತ್ರ ಮೇಲನ್ನು ಮಾಡುವುದು ಎಂಬುದಾಗಿ ಅಲ್ಲ, ಸಬ್ಬತ್ ದಿನದಲ್ಲಿ ಮಾತ್ರ ಪ್ರಾಣವನ್ನು ಉಳಿಸುವುದು ಎಂಬುದಾಗಿ ಅಲ್ಲ, ಪ್ರತಿದಿನವೂ ಸಹ ದೇವರ ಚಿತ್ತಕ್ಕೆ ಅನುಸಾರವಾಗಿ, ದೇವರು ಹೇಳ್ತಕ್ಕಂಥ ವಾಕ್ಯಗಳಿಗೆ ಅನುಸಾರವಾಗಿ ನಾವು ಪರಿಪೂರ್ಣತೆಯೆಡೆಗೆ ಸಾಗಬೇಕಾಗ್ತದೆ. ಪರಿಪೂರ್ಣತೆ ಅಂತ ಹೇಳುವಾಗ ನಮ್ಮ ಬದುಕಿನ ಪರಿಪೂರ್ಣತೆ ಮಾತ್ರ ಅಲ್ಲ, ನಮ್ಮೊಟ್ಟಿಗೆ ಇರ್ತಕ್ಕಂಥ ಪ್ರತಿಯೊಬ್ಬರ ಪರಿಪೂರ್ಣತೆ, ಸೃಷ್ಟಿಯ ಪರಿಪೂರ್ಣತೆ. ಕ್ರಿಸ್ತನು ನಮಗೋಸ್ಕರ ಈ ಲೋಕದಲ್ಲಿ ಎಲ್ಲವನ್ನ ಸೃಷ್ಟಿ ಮಾಡಿದನು. ಆತನು ಈ ಭೂಲೋಕದಲ್ಲಿರ್ತಕ್ಕಂಥ ಎಲ್ಲ ವಿಷಯಗಳ ಮೇಲೆ, ಎಲ್ಲ ಸೃಷ್ಟಿಯ ಮೇಲೆ ನಮಗೆ ಅಧಿಕಾರವನ್ನು ಕೊಟ್ಟನು ಎಂಬುದಾಗಿ ನಾವು ಆದಿಕಾಂಡದಲ್ಲಿ ಓದಿ ತಿಳಿದುಕೊಳ್ತೇವೆ. ಆದರೆ ನಾವು ಅಧಿಕಾರವನ್ನು ಯಾವ ರೀತಿಯಾಗಿ ನಡೆಸ್ತಾ ಇದ್ದೇವೆ, ಸೃಷ್ಟಿಯನ್ನು ಯಾವ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ, ಮತ್ತು ಈ ಒಂದು ವಿಶ್ರಾಂತಿಯನ್ನು ನಾವು ಯಾವ ರೀತಿಯಾಗಿ ನಮ್ಮ ಅರ್ಥೈಸುವಿಕೆಗಳಲ್ಲಿ ಅರ್ಥೈಸಿಕೊಂಡಿದ್ದೇವೆ ಅಂತ ನಮ್ಮನ್ನು ನಾವು
ಅವಲೋಕನ ಮಾಡಿ ನೋಡ್ಕೊಳ್ಬೇಕಾಗ್ತದೆ. ಈ ದಿನದಲ್ಲಿ ನಾವು ದೇವರ ಸೃಷ್ಟಿಯ ಪರಿಪೂರ್ಣತೆಯೆಡೆಗೆ ಸಾಗುವಾಗ ದೇವರು ಕೊಟ್ಟಂತಹ ವಿಶ್ರಾಂತಿಯನ್ನು ಹೊಂದಿಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡೋಣ. ನಮ್ಮ ಜೀವನವನ್ನು ನಾವು ನವೀಕರಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ನಮ್ಮ ಜೀವನವನ್ನು ಮಾತ್ರ ಅಲ್ಲ, ನಮ್ಮೊಟ್ಟಿಗಿರ್ತಕ್ಕಂಥ ಪ್ರತಿಯೊಬ್ಬರ ಜೀವಿತಗಳಲ್ಲಿಯೂ ಸಹ ಒಂದು ವಿಶೇಷವಾದಂತಹ ಒಂದು ಬದಲಾವಣೆಯನ್ನು, ಒಂದು ಮಾನಸಾಂತರವನ್ನು, ಒಂದು ಪರಿವರ್ತನೆಯನ್ನು ನಾವು ತರಲಿಕ್ಕೆ ಪ್ರಯತ್ನ ಮಾಡೋಣ. ದೇವರು ನಮ್ಮನ್ನು ವಿಶೇಷವಾಗಿ ಆಶೀರ್ವದಿಸಲಿ, ನಿರಂತರವಾಗಿ ಆತನ ಕೃಪೆಯಿಂದ ನಮ್ಮನ್ನು ನಡೆಸಲಿ. ಆಮೇಲೆ ದೇವರ ವಾಕ್ಯ ಸಂದೇಶವನ್ನು ಕೇಳಿದಂಥ ನಾವು ನಮ್ಮ ನಂಬಿಕೆಯನ್ನು ದೃಢಪಡಿಸಿಕೊಳ್ಳುವ ಹಾಗೆ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಏಕ ಮನಸ್ಸಿನಿಂದ ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡೆಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೆನ್. ನಮ್ಮ ಆರಾಧನೆಯನ್ನ ಅಂತ್ಯಗೊಳಿಸುವ ಹಾಗೆ ಕಡೆಯ ಸಂಗೀತವನ್ನ ಹಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿಸ್ತಕ್ಕಂಥ ದೇವರೇ, ನಮ್ಮೊಟ್ಟಿಗೆ ನೀನು ಮಾತನಾಡಿದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ ದೇವರೇ. ನಿನ್ನ ಸೃಷ್ಟಿಯ ಪರಿಪೂರ್ಣತೆಯೆಡೆಗೆ ನಾವು
ಹಾದು ಹೋಗುವ ಹಾಗೆ ನಮ್ಮನ್ನು ಪ್ರೇರೇಪಿಸು ಕರ್ತನೆ. ನೀನು ಕೊಟ್ಟಿರ್ತಕ್ಕಂಥ ವಿಶ್ರಾಂತಿಯನ್ನು ನಾವು ನಿರಂತರವಾಗಿ ಪಡೆದುಕೊಂಡು ನಿನ್ನ ವಾಕ್ಯಕ್ಕೆ ಅನುಗುಣವಾಗಿ ವಿಧೇಯತ್ವದಿಂದ ನಡೆದುಕೊಂಡು ನಮ್ಮ ಜೀವಿತಗಳನ್ನು ನಮ್ಮನ್ನು ನವೀಕರಿಸಿಕೊಂಡು ಮುಂದೆ ಹೋಗುವಂತೆ ನಮ್ಮನ್ನು ಬಲಪಡಿಸು ದೇವರೇ. ನಮ್ಮ ದೇಶ ರಾಜ್ಯಕ್ಕಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ. ಎಲ್ಲರನ್ನು ಆಶೀರ್ವದಿಸು, ಬಲಪಡಿಸು. ನಿನ್ನ ಕೃಪೆ ನಿರಂತರವಾಗಿ ನಮ್ಮೊಟ್ಟಿಗೆ ಇರಲಿ ಕರ್ತನೆ. ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಪ್ರೀತಿಯುಳ್ಳ ದೇವರೇ, ಆಮೇನ್. ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನ ನಾವು ಏಕ ಮನಸ್ಸಿನಿಂದ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ. ಆಮೇನ್. ದೇವರ ಆಶೀರ್ವಾದವನ್ನು ನಂಬಿಕೆಯಿಂದ ಹೊಂದಿಕೊಳ್ಳೋಣ. ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯು, ಸಹವಾಸವು ನಿರಂತರವಾಗಿ ನಮ್ಮೆಲ್ಲರೊಟ್ಟಿಗೂ ಇರಲಿ. ಆಮೇನ್.